ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ನಿನ್ನೆ ಮೊನ್ನೆಯಿಂದ ಬಿಗ್ ಬಾಸ್ ಆಟ ಬಹುಶಃ ಮಜವಾಗಿದೆ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮ ಒಂದಷ್ಟು ಸೆಪ್ಪೆ ಅಂತ ಅನ್ಸಿದ್ರು ಕೂಡ ಪ್ರೋಮೋ ನೋಡ್ಕೊಂಡು ಬಂದವರಿಗೆ ಎಲ್ಲೂ ಕೂಡ ಮೋಸ ಆಗ್ತಾ ಇಲ್ಲ. ನಿನ್ನೆ ಎಪಿಸೋಡ್ ಅಲ್ಲಿ ಆಗಿರಬಹುದು, ಮೊನ್ನೆ ಎಪಿಸೋಡ್ ಅಲ್ಲಿ ಆಗಿರಬಹುದು, ಆಟ ಬಹಳ ಚೆನ್ನಾಗಿ ಪ್ರತಿಯೊಬ್ರು ಕೂಡ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ನಿನ್ನೆ ರ್ಯಾಂಡಮ್ ಆಗಿ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ನೆನ್ನೆ ಬೆಳಿಗ್ಗೆ ಬಿಗ್ ಬಾಸ್ ಒಂದು ಪ್ರೋಮೋವನ್ನ ಬಿಡ್ತಾರೆ. ಆ ಪ್ರೋಮೋದಲ್ಲಿ ಜಾನ್ವಿ ವರ್ಸಸ್ ಅಶ್ವಿನಿ ಆಗಿರುತ್ತೆ. ಸೊ ಬಿಗ್ ಬಾಸ್ ಪ್ರೋಮೋ ನೋಡಿದಂತಹ ಎಲ್ರು ಕೂಡ ಇವತ್ತಿನ ಪ್ರೋಗ್ರಾಮು ಬಹಳ ಮಜಾ ಇರುತ್ತೆ, ಇವತ್ತಿನ ಎಪಿಸೋಡ್ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅಂದ್ಕೊಂಡಷ್ಟು ಮಜಾ ಇಲ್ದಲೇ ಇದ್ರು. ಓಕೆ 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 ಆಗಿತ್ತು. ಜಾನ್ವಿ ಅವರು ಅಶ್ವಿನಿ ಅವ್ರ ವಿರುದ್ಧ ಮಾತಾಡೋದು, ಅಶ್ವಿನಿ ಅವರು ಜಾನ್ವಿ ಅವ್ರ ವಿರುದ್ಧ ಮಾತಾಡೋದು, ಆ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ರು. ಬಟ್ ಆಕ್ಚುಯಲ್ ಆಗಿ ಏನಾಯ್ತು ಅಂತಂದ್ರೆ ಜಸ್ಟ್ ಅಶ್ವಿನಿ ಅವರು ಅವರ ಒಪಿನಿಯನ್ ಹೇಳಿದ್ರು, ಜಾನ್ವಿ ಅವರು ಅವರ ಒಪಿನಿಯನ್ ಹೇಳಿದ್ರು. ಸೊ ಜಾನ್ವಿ ಅವರು ಅಶ್ವಿನಿ ಅವರಿಗೆ ಯಾವುದೇ ರೀತಿಯ ಟಾಂಗ್ ಆಗ್ಲಿ ಟಕ್ಕರ್ ಆಗ್ಲಿ ಕೊಟ್ಟಿಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೊಂತೀನಿ. ಯಾಕಂದ್ರೆ ಅವರು ಹೇಳಿದ್ದು ಅವರ ಪರ್ಸನಲ್ ಲೈಫ್ ಅಲ್ಲಿ ಇರುವಂತಹ ಫ್ರೆಂಡ್ ನವ್ಯ ಬಗ್ಗೆ. ಇಲ್ಲೆಲ್ಲೂ ಅಶ್ವಿನಿ ಅವರ ವಿಚಾರ ಅವರು ತೆಗೆದುಕೊಂಡಿಲ್ಲ. ಬಟ್ ಅಶ್ವಿನಿ ಅವರು ನಂಬಿಕೆ ದ್ರೋಹ ಅಂತ ರೀತಿಯಲ್ಲಿ ಒಂದಷ್ಟು ಮಾತಾಡ್ತಾರೆ. ಯಾವ ರೀತಿ ಸ್ನೇಹಿತರಾದವರು ಪ್ರೀತಿಯಿಂದ ನಾವು ಮಾತಾಡ್ಸ್ತೀವಿ, ಬಟ್ ಅವ್ರು ನಮಗೆ ಯಾವ ರೀತಿ ದ್ರೋಹ ಮಾಡ್ತಾರೆ ಆ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಪ್ರೀತಿ ಅಂತ ಬಂದಾಗ ರಕ್ಷಿತಾ ಮಾತು ನಿಜವಾಗ್ಲೂ ಕೂಡ ಅಲ್ಲಿದ್ದವ್ರು ಎಲ್ರಿಗೂ ಕೂಡ ಒಂದು ಕ್ಷಣ ಅಮ್ಮನ್ನ ನೆನ್ಪು ಮಾಡ್ಕೊಂಡಂಗೆ ಮಾಡ್ತು. ಬಿಕಾಸ್ ರಕ್ಷಿತಾ ಮಾತಾಡ್ತಿದ್ದು ಪ್ರತಿಯೊಂದು ಕೂಡ ವಾಸ್ತವಕ್ಕೆ ಬಹಳ ಹತ್ತಿರವಾಗಿತ್ತು. ಊಟದ ವಿಚಾರ ಆಗಿರಬಹುದು, ಅಮ್ಮ ಊಟ ಮಾಡ್ಕೊಟ್ಟಾಗ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಇಲ್ಲಿ ನಾನು ಅದನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೆಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಇನ್ಮೇಲೆ ನಾನು ಅದನ್ನ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳ್ತಾರೆ. ಸೊ ಎಲ್ರು ಕೂಡ ಅದಕ್ಕೆ ಕ್ಲಾಪ್ ಮಾಡ್ತಾರೆ. ಆ ನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಬಂದಾಗ್ಲಿಂದ ಹೆಚ್ಚಾಗಿ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದಾರೆ ಅಂತ ಕಾಣುತ್ತೆ. ಅವರು ಸೊ ಜಗಳ ಆಡ್ದಲೇ ಇರೋದಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಒಂದೇ ಒಂದು ಚಿಕ್ಕ ಕಾರಣಕ್ಕೆ ಕಿರ್ಚೋದು, ಅರ್ಚಾಟ ಆಡೋದು, ಕೂಗಾಡೋದು, ಗಲಾಟೆ ಮಾಡೋದು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಒಂಥರ ನಾಯ್ಸ್ ಕ್ರಿಯೇಟ್ ಮಾಡ್ದಂಗೆ ಆಗ್ತಿದೆ. ಒಂದು ಹೆಲ್ದಿ ಆಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ನಾಯ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಿಷಾ ಅನ್ನೋ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಅನಂತರದಲ್ಲಿ ಬಿಗ್ ಬಾಸ್ ನಾಮಿನೇಟ್ ಆಗಿರುವವರ ಮನೆಯವರಿಗೆ ಪ್ರಿನ್ಸಿಪಲ್ ಅಂತಂದ್ರೆ ರಘು ಅವರು ಕಾಲ್ ಮಾಡ್ತಾರೆ. ಆ ಕಾಲ್ ಮಾಡಿದಂತಹ ಕ್ಷಣದಲ್ಲಿ ಒಂದಷ್ಟು ರೀಸನ್ ಅನ್ನ ಕೊಡ್ತಾರೆ. ನಾಮಿನೇಟ್ ಆಗಿರೋರು ಮಲ್ಲಮ್ಮ ಅವರು, ಗಿಲ್ಲಿ ಅವರು, ಹಾಗೆ ಇನ್ನೊಂದಷ್ಟು ಜನ ನಾಮಿನೇಟ್ ಆಗಿರ್ತಾರೆ, ರಿಷಾ ಅವರು, ಹಾಗೆ ಅಶ್ವಿನಿ ಅವರು. ಸೊ ಇಲ್ಲಿ ಅಶ್ವಿನಿ ಅವರ ತಮ್ಮ ಹೇಳಿದಂತಹ ಪಾಯಿಂಟ್ ಎಲ್ಲವೂ ಕೂಡ ವರ್ತ್ ಅಂತ ಅನ್ನಿಸ್ತು. ಅಶ್ವಿನಿ ಅವರು ನಾಮಿನೇಟ್ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಬಿಕಾಸ್ ಆ ರೀತಿಯಲ್ಲಿ ಅವರು ಫಸ್ಟ್ ಡೇ ಇಂದಾನೆ ಆ ರೀತಿ ಒಂದು ಗತ್ತನ್ನ ಮೈಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರು ಅಷ್ಟೊಂದು ಚೆನ್ನಾಗಿ ಆಟ ಆಡಿರ್ಬೇಕಾದ್ರೆ ನಿಮ್ಮ ನಿರ್ಧಾರವೇ ಏನಾದ್ರೂ ತಪ್ಪಿದ್ಯೋ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವ್ರ ತಮ್ಮ ಮಾತಾಡ್ತಾರೆ. ಬಹಳ ಚೆನ್ನಾಗಿ ಅವರು ಕೂಡ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ, ಬಿಗ್ ಬಾಸ್ ನ ನೋಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಒಂದೊಂದು ಪಾಯಿಂಟ್ ಕೂಡ ಅವರು ಬಹಳ ಹೈಲೈಟ್ ಮಾಡಿ ಮಾತಾಡ್ತಾರೆ. ಆ ನಂತರದಲ್ಲಿ ಇಷ್ಟು ಜನರ ನಡುವೆ ಧ್ರುವಂತು ಪ್ರತಿ ಕ್ಷಣನು ಬಿಗ್ ಬಾಸ್ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬಹಳ ಎಂಜಾಯ್ ಮಾಡ್ತಾರೆ. ಅವ್ರು ಯಾರ್ದೋ ಮನೆಯಿಂದ ಕಾಲ್ ಬರುತ್ತೆ, ಆ ಕಾಲಲ್ಲಿ ನಡೆಯುವಂತಹ ಕೆಲವೊಂದು ಚಿಕ್ಕ ಚಿಕ್ಕ ಟ್ರಾಲ್ ಗಳನ್ನು ಕೂಡ ಎಂಜಾಯ್ ಮಾಡೋದು. ಅವ್ರೇನೋ ಒಂದು ಟಾಂಗ್ ಕೊಟ್ರೆ ಇವ್ರು ಇಲ್ಲಿ ಬೇರೆದೇ ಮಾತಾಡ್ಕೊಂಡು ಎಂಜಾಯ್ ಮಾಡೋದು. ಸೊ ಧ್ರುವಂತು ತುಂಬಾ ಮಜಾ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಕಾಣುತ್ತೆ. ಗಿಲ್ಲಿ ಅವರಪ್ಪ ಕಾಲ್ ಮಾಡ್ತಾರೆ. ಗಿಲ್ಲಿ ಅವರಪ್ಪ ಕಾಲ್ ಮಾಡಿದಾಗ್ಲೂ ಕೂಡ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ ಪ್ರಿನ್ಸಿಪಲ್ ಹಾಗೇನೆ ಪೇರೆಂಟ್ಸ್ಗೆ. ಸೊ ತುಂಬಾ ಚೆನ್ನಾಗಿತ್ತು ನಿನ್ನೆ ಬಿಗ್ ಬಾಸ್ ಎಪಿಸೋಡು. ಸೊ ಕೆಲವೊಂದು ಸ್ಪೇಸ್ ನಲ್ಲಿ ಏನು ಒಂಥರ ಸೆಪ್ಪೆ ಅಂತ ಅನ್ಸಿದ್ರು ಕೂಡ ಒಂದಷ್ಟು ಚೆನ್ನಾಗಿ ತಗೊಂಡು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರಿನ್ಸಿಪಲ್ ರಘು ಅವರು. ಸೊ ಈ ವೀಕ್ ಮೇ ಬಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು. ಯಾಕಂದ್ರೆ ತುಂಬಾ ಚೆನ್ನಾಗಿ ಸ್ಪರ್ಧಿಗಳನ್ನೆಲ್ಲ ಸಂಭಾಳಿಸ್ಕೊಂಡು, ಕೆಲಸನೂ ಮಾಡಿಸ್ಕೊಂಡು, ಗೇಮ್ನು ಆಡ್ಕೊಂಡು, ಟಾಸ್ಕ್ನು ಆಡ್ಕೊಂಡು, ಹಾಗೆ ಜಡ್ಜ್ಮೆಂಟ್ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಎರಡೂ ಕಡೆ ತೂಗಿಸ್ಕೊಂಡು ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಅವರು ಆ ಕೆಲಸವನ್ನ ಮಾಡ್ತಾರೆ. ಸೊ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆ ಹೋಗ್ತಾ ಇದೆ. ಹಾಗೆ ಇವತ್ತಿನ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ, ರಿಷಾ ಹಾಗೆ ಗಿಲ್ಲಿ ನಡುವೆ ಒಂದಷ್ಟು ವಾಗ್ವಾದಗಳೇ ನಡೆಯುತ್ತೆ, ಜಗಳ ಆಗುತ್ತೆ, ಗಲಾಟೆ ಆಗುತ್ತೆ, ಕಿರ್ಚಾಟ ಆಗುತ್ತೆ, ಅರ್ಚಾಟ ಆಗುತ್ತೆ. ಗಿಲ್ಲಿ ಅವರಿಗೆ ಮಾತಾಡಕ್ ರಿಷಾ ಬಿಡ್ತಾನೆ ಇಲ್ಲ, ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದಾರೆ. ಇದೆಲ್ಲ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಾನೆ ನಾನು ಮೊದಲನೇದಾಗಿ ಹೇಳ್ದಂಗೆ ಇಲ್ಲಿ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಡೋದೇ ಬಿಗ್ ಬಾಸ್.
ಬಿಗ್ ಬಾಸ್ ಆಗಿರ್ತಾರೆ, ಬಿಗ್ ಬಾಸ್ ಮನೆ ಆಗಿರುತ್ತೆ. ಬಟ್ ಈ ಒಂದು ಜಗಳಕ್ಕೆ ಬಿಗ್ ಬಾಸ್ ಯಾವುದೇ ರೀತಿಯ ಸಿಚುವೇಶನ್ ನ ಕ್ರಿಯೇಟ್ ಮಾಡಿರಲ್ಲ, ಇವರೇ ಬೇಕಂತ ಮಾಡ್ತಾರೆ. ರಿಷಾ ಎಲ್ಲದಕ್ಕೂ ಕೂಡ ಮೂಗು ತೂರಿಸ್ಕೊಂಡು ಬರ್ತಾ ಇದಾರೆ. ಅದು ಏನಕ್ಕೆ ಬರ್ತಾ ಇದಾರೆ, ಕಿಚ್ಚನ ಚಪ್ಪಾಳಕ್ಕೆ ಬರ್ತಾ ಇದಾರೋ ಅಥವಾ ಹೈಲೈಟ್ ಆಗೋಕ್ ಬರ್ತಾ ಇದಾರೋ ಅಥವಾ ಇನ್ನೂ ಮನೆಯಲ್ಲಿ ಮುಂದುವರಿಲಿಕ್ಕೆ ಬರ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಬೆಳವಣಿಗೆ ರಿಷಾ ಅವ್ರದ್ದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಆಸ್ ಎ ಆಡಿಯನ್ಸ್ ಆಗಿ ನನಗೂ ಕೂಡ ಅದು ಎಲ್ಲೋ ಒಂದು ರೀತಿ ಕಿರಿಕಿರಿ ಅಂತ ಅನ್ಸುತ್ತೆ. ಎಲ್ಲ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಮಿಡಲ್ ಅಲ್ಲಿ ಯಾರೋ ಬಂದು ಕಿರ್ಚೋದು, ಅರ್ಚೋದು, ಗಲಾಟೆ ಮಾಡೋದು ಇದು ಯಾವ್ದು ಕೂಡ ಇಷ್ಟ ಆಗಲ್ಲ. ಸದ್ಯಕ್ಕೆ ಗಿಲ್ಲಿ ಹಾಗೆ ರಿಷಾ ನಡುವೆ ಜಗಳ ಆಗುತ್ತೆ ಕಾವ್ಯ ಅವರ ವಿಚಾರಕ್ಕೆ. ಕಾವ್ಯಾಗ ನೀನು ಬಕೀಟ್ ಹಿಡಿತ್ಯಾ ಅಂತ ನೇರವಾಗಿ ಕೇಳ್ತಾರೆ. ಬಟ್ ಗಿಲ್ಲಿ ಕಾವ್ಯ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಿರೋದೇ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರಿಬ್ರು ಏನಾದ್ರು ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ನಿಜವಾಗ್ಲೂ ಕೂಡ ಆಗ್ತಾ ಇರಲಿಲ್ಲ. ಗಿಲ್ಲಿ ಅವರಿಂದ ಅವರು ಪ್ರತಿ ಕ್ಷಣನೂ ಕೂಡ ಸೀರಿಯಸ್ ಸಿಚುವೇಶನ್ ಅಲ್ಲೂ ಕೂಡ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಎಲ್ಲರನ್ನೂ ಕೂಡ ನಗಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ ನ ಸಹಿಸ್ಕೊಳಕ್ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ರಿಷಾ ಅವರು ಒಂದು ರೀತಿಯಲ್ಲಿ ಬರೀ ಕಾವ್ಯ 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 ಅಂತ ಇರ್ತೀಯ, ಹಂಗಾರೆ ನಾವ್ಯಾರು ಲೆಕ್ಕಕ್ಕಿಲ್ವಾ, ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇರ್ತೀಯಾ, ನಮ್ಗೆ ಕೇಳಕ್ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಗಿಲ್ಲಿ ಹೇಳ್ತಾರೆ ಹಾಗಾದ್ರೆ ನೀನ್ ಪ್ರತಿಯೊಬ್ಬರಿಗೂ ಬಕೆಟ್ ಹಿಡಿತಾ ಇದೆಯಾ ಅಂತ. ಸೊ ಇಲ್ಲಿ ಆ ರೀತಿ ಸಿಚುವೇಶನ್ ಏನ್ ಕ್ರಿಯೇಟ್ ಆಯ್ತು ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ನೋಡ್ಬೇಕಾಗಿದೆ. ಸೊ ನೋಡೋಣ ಯಾರು ಈ ವೀಕ್ ಎಲಿಮಿನೇಟ್ ಆಗಬಹುದು ಅಂತ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಎಮರ್ಜೆನ್ಸಿ ರೀಸನ್ಗೆ ಪರ್ಸನಲ್ ಕಾರಣಗಳಿಂದ ಮಲ್ಲಮ್ಮ ಅವರು ಔಟ್ ಆಗಿದ್ದಾರೆ ಅನ್ನುವಂತಹ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ವಾಪಸ್ಸು ಹೋಗಿ ಬರಬಹುದಾ ಅಥವಾ ಅವರು ಪರ್ಮನೆಂಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದಾ. ಬಟ್ ಮಲ್ಲಮ್ಮ ಅವರು ಔಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಮಲ್ಲಮ್ಮ ಅವರು ಎಲಿಮಿನೇಟ್ ಅಲ್ಲ, ಅವರ ಒಂದು ಪರ್ಸನಲ್ ರೀಸನ್ಗೆ ವೈಯಕ್ತಿಕ ಕಾರಣಗಳಿಂದ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಮಲ್ಲಮ್ಮ ಅವರು ಕೂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವ್ರು ಇದ್ದಿದ್ರೆ ಈ ವೀಕು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಲೇ ಇರ್ತಾರೋ ಅವರು ಬಿಗ್ ಮನೆಯಿಂದ ಆಚೆ ಹೋಗ್ತಾ ಇದ್ರು. ಸೊ ನೋಡೋಣ ಹೋದವರು ವಾಪಸ್ ಬರ್ಬೋದಾ ಅಥವಾ ಪರ್ಮನೆಂಟ್ ಆಗಿ ಅವರು ಬಿಗ್ ಮನೆಯಿಂದ ವಾಪಸ್ ಹೋಗ್ತಾರೋ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ ವರ್ಗೂ ಕೂಡ ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.